ಚಾಲಕನ ನಿಯಂತ್ರಣ ತಪ್ಪಿ ಇನೋವಾ ಕಾರು ಪಲ್ಟಿಯಾಗಿದ್ದು ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಾಲ್ವರಿಗೆ ಗಂಭೀರವಾದ ಗಾಯ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೊಟ್ಟಿಗೇನಹಳ್ಳಿ ಬಳಿ ಘಟನೆ ನಡೆದಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಇನೋವಾ ಕಾರು ಪಲ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊಟ್ಟಿಗೇನಹಳ್ಳಿ ಬಳಿ ಘಟನೆ ನಡೆದಿದೆ. ಬೇಲೂರಿನಿಂದ ಅರಸೀಕೆರೆಗೆ ಪ್ರಯಾಣ ಮಾಡ್ತಾ ಇತ್ತು ಕಾರು. ಆದರೆ ಈ ಸಂದರ್ಭದಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿದೆ. ಕಾರು ಹೊಲಕ್ಕೆ ನುಗ್ಗಿ ಪಲ್ಟಿಯಾಗಿದೆ. ಇನೋವಾ ಕಾರು ಪಲ್ಟಿಯಾದ ರಭಸಕ್ಕೆ ಇನೋವಾ ಕಾರು ನಜ್ಜುಗುಜ್ಜಾಗಿದೆ. ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅರಸೀಕೆರೆಯ ನಿವಾಸಿ ಮೊಹಮ್ಮದ್ ಸಾದಿಕ್ 27 ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉಳಿದ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಂಟ್ರೋಲ್ ತಪ್ಪಿದ ಪರಿಣಾಮ ಹೊಲಕ್ಕೆ ನುಗ್ಗಿದೆ, ಪಲ್ಟಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಏನು ಆಗಿದ್ದು? ಏನು ಬ್ರೇಕ್ ಫೇಲ್ ಆಯ್ತಾ? ಕಂಟ್ರೋಲ್ ಹೇಗೆ ತಪ್ಪಿತು? ಅಂದರೆ ಫಾಸ್ಟ್ ಇತ್ತ ತುಂಬಾ? ಹೇಗಾಯ್ತು ಈ ಘಟನೆ? ನವಿತಾ, ಏನು ಚಾಲಕನ ನಿಯಂತ್ರಣ ತಪ್ಪಿದಂತ ಇನೋವಾ ಕಾರೊಂದು ಹೊಲಕ್ಕೆ ನುಗ್ಗಿ ಪಲ್ಟಿಯಾದ ಬೆನ್ನಲ್ಲೇ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ರೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿ ನಾಲ್ವರಿಗೆ ಗಂಭೀರವಾಗಿರತಕ್ಕಂತ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೊಟ್ಟಿಗೇನಹಳ್ಳಿ ಸಮೀಪ ನಡೆದಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಬೇಲೂರಿನಿಂದ ಅರಸೀಕೆರೆಗೆ ಏನು ಪ್ರಯಾಣ ಬೆಳೆಸ್ತಾ ಇದ್ದಂತ ಇನೋವಾ ಕಾರ್ನಲ್ಲಿ 5 ಪ್ರಯಾಣಿಕರಿದ್ದಾರೆ. ಈ ವೇಳೆಯಲ್ಲಿ ಏನು ಕೊಟ್ಟಿಗೇನಹಳ್ಳಿ ಬಳಿ ರಸ್ತೆ ತಿರುವಿನಲ್ಲಿ ಏಕಾಏಕಿಯಾಗಿ ಕಾರು ಚಾಲಕನ ನಿಯಂತ್ರಣವನ್ನ ತಪ್ಪಿ ರಸ್ತೆಯನ್ನ ಬಿಟ್ಟು ಏನು ಹೊಲಕ್ಕೆ ನುಗ್ಗಿದೆ. ಈ ವೇಳೆಯಲ್ಲಿ ಕಾರು ಪಲ್ಟಿಯಾದ ರಭಸಕ್ಕೆ 27 ವರ್ಷದ ಮೊಹಮ್ಮದ್ ಸಾದಿಕ್ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಇನ್ನು 4ವರ ಸ್ಥಿತಿ ಗಂಭೀರವಾಗಿದ್ದು 4 ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಗೆ ರವಾನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮತ್ತಷ್ಟು ಗಂಭೀರವಾಗಿ ಗಾಯವಾಗಿರ್ತಕ್ಕಂಥ ಗಾಯಾಳುಗಳಿಗೆ ಇನ್ನು ಶೀಘ್ರವಾಗಿ ಚಿಕಿತ್ಸೆಯನ್ನ ಕೊಡಬೇಕು. ಜೊತೆಗೆ ಏನಾದ್ರೂ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಕೂಡ ಆತಂಕ ಕೂಡ ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನು ನೋಡಿರೇ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಸ್ಥಳಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಈಗ ಭೇಟಿಯನ್ನ ನೀಡಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ನವಿತಾ, ಯೋಗೇಶ್, ಯಾರು ಅವರು? ಎಲ್ಲಿಂದ ಬರ್ತಾ ಇದ್ರು? ಎಲ್ಲಿಗೆ ಹೋಗ್ತಾ ಇದ್ರು? ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಎಸ್ ನವಿತಾ, ಏನು ಈ ಒಂದು ಇನೋವಾ ಕಾರಿನಲ್ಲಿ ಇದ್ದಂತ ಎಲ್ಲರೂ ಕೂಡ ಅರಸೀಕೆರೆಯ ಪಟ್ಟಣದ ನಿವಾಸಿಗಳು. ಬೇಲೂರಿನಿಂದ ಅರಸೀಕೆರೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಬೇಲೂರು ಮಾರ್ಗವಾಗಿ ಜಾವಗಲ್ ಬಾಣಾವರ ಮಾರ್ಗವಾಗಿ ಏನೋ ಅರಸೀಕೆರೆಗೆ ಪ್ರಯಾಣವನ್ನ ಬೆಳೆಸಿರ್ತಾರೆ. ಈ ವೇಳೆನಲ್ಲಿ ಇನ್ನ ಕೇವಲ 2 ಕಿಲೋಮೀಟರ್ ತಲುಪಿದ್ರು ಕೂಡ ಜಾವಗಲ್ ಅನ್ನ ತಲುಪಿರ್ತಕ್ಕಂಥವ್ರು. ಜಾವಗಲ್ ದರ್ಗಾಗೆ ಹೋಗಿ ಆ ಬಳಿಕ ಏನು ಅವರು ಅರಸೀಕೆರೆಗೆ ಹೋಗ್ಲಿಕ್ಕೆ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಬಳಿಕ ಅಷ್ಟರಲ್ಲಿ ಕೇವಲ ಇನ್ನು 2 ರಿಂದ 2.5 ಕಿಲೋಮೀಟರ್ ದೂರ ಅಂತರವನ್ನ ಕ್ರಮಿಸಿದ್ರೆ ಜಾವಗಲ್ಗೆ ರೀಚ್ ಆಗ್ತಾ ಇದ್ರು. ಅಷ್ಟರ ಏನು ಜವರಾಯ ಅವರೊಂದು ಬಾಳಲ್ಲಿ ವಿಧಿಯಾಟವನ್ನ ಬೇರೆಯನ್ನೇ ಆಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಸಾದಿಕ್ ಸ್ಥಳದಲ್ಲೇ ಮೃತಪಟ್ಟಿದ್ರೆ 4 ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಇನ್ನು ಗಾಯಾಳುಗಳನ್ನ ಕೂಡ ಹಾಸನದ ಆಸ್ಪತ್ರೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ನವಿತಾ, ಯೋಗೇಶ್, ಈಗ ಗಂಭೀರವಾಗಿ ಗಾಯಗೊಂಡಿರುವಂತಹ ಪರಿಸ್ಥಿತಿ ಹೇಗಿದೆ? ಕುಟುಂಬಸ್ಥರು ಯಾರಾದ್ರೂ ಬಂದಿದ್ದಾರೆ ಈಗ ಸ್ಥಳಕ್ಕೆ? ಹೇಗೆ ಅಂತ ಏನು ಮೃತ ಸಾದಿಕ್ ಕುಟುಂಬಸ್ಥರು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬರ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಅಂತಕ್ಕಂಥದ್ದು. ಇನ್ನು ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಗೆ ರವಾನೆ ಮಾಡಿರೋದ್ರಿಂದಾಗಿ ಅವರ ಕುಟುಂಬಸ್ಥರು ನೇರವಾಗಿ ಹಾಸನದ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಅವರ ಕುಟುಂಬಸ್ಥರು ಅಲ್ಲಿಗೆ ಹೋದ ಬಳಿಕ ಅವರ ಸ್ಥಿತಿಗತಿಗಳು ತಿಳಿದು ಬರ್ತಕ್ಕಂಥದ್ದು. ನವಿತಾ.